ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಷಾ ಫನ್ ಫುಡ್ಸ್. ಇದು ಜೇನು ಸಾಕಣೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇವತ್ತು. ಈ ಥರ ಮಾಡೋದ್ರಿಂದ ಭಟ್ರಿಗೆ ಏನಾಯಿತು ಅಂತ ನೋಡಿ ಫ್ರೆಂಡ್ಸ್. ಕೊನೆ ತನಕ ವಿಡಿಯೋ ನೋಡಿ ಫಾಲೋ ಮಾಡಿ. ಈ ಥರ ಒಂದು ರೆಡಿ ಇರೋ ಪೆಟ್ಟಿಗೆ, ಇದರೊಳಗೆ ಜೇನಿದೆ. ಇದರಲ್ಲಿ ಜೇನು ಇರೋದನ್ನು ಒಂದು ಪೆಟ್ಟಿಗೆ 2 ಪೆಟ್ಟಿಗೆ ಮಾಡಬೇಕು ಅಂದರೆ ರಾಣಿ ಜೇನು ಇರುತ್ತೆ ಇದರೊಳಗೆ. ಅದನ್ನು ತೆಗೆದು ಇನ್ನೊಂದು ಹೊಸ ಪೆಟ್ಟಿಗೆ ಮಾಡ್ತಾರೆ. ಈಗ ಈ ಜೇನು ಪೆಟ್ಟಿಗೆಯಿಂದ ತೆಗೆದು ಎಂತ ಮಾಡ್ತೀರಿ ನೀವು? ಈಗ ಇದನ್ನ 2 ಭಾಗ ಮಾಡೋದು. ಈಗ ಒಂದು ಪೆಟ್ಟಿಗೆ ಇದ್ದಿದ್ದು 2 ಪೆಟ್ಟಿಗೆ ಜೇನು ಮಾಡ್ತೀರಿ? ಹೌದು ಹೌದು ಹೌದು. ಅದು ಹೆಂಗೆ ಮಾಡೋದು? ತೋರಿಸ್ತೀವಿ. ರಾಣಿ 2 ಇರವ? ರಾಣಿ ಒಂದೇ ಇತ್ತು. ಹಾಂ. ಆ ರಾಣಿಯನ್ನು ಒಂದು ರಾಣಿಯನ್ನು ತೆಗೆದು ಬೇರೆ ಬೇರೆ ಶಿಫ್ಟ್ ಮಾಡವು. ಹಾಂ. ಶಿಫ್ಟ್ ಮಾಡಿದಾಗ ಇಲ್ಲಿ 5 ರಿಂದ 8 ದಿನಕ್ಕೆ 10 ದಿನಕ್ಕೆ ಹೊಸ ರಾಣಿ ಬರ್ತದೆ. ಓಹೋ. ಅವಾಗ ತೋರಿಸ್ದಂಗೆ ಪೆಟ್ಟಿಗೆಲ್ಲ ತೋರಿಸ್ದಂಗೆ ಒಂದು ಜೇನು ಪಡಿಗೆ ಒಂದು ರಾಣಿ ಬೇಕೇ ಬೇಕು. ಈಗ ಇದರೊಳಗೆ ರಾಣಿಯನ್ನು ನಾವು ಹುಡುಕಬೇಕು. ಈ ರಾಣಿ ಜೇನು ಎಲ್ಲಿದ್ದು ಹುಳದನ್ನು ಮೊದಲು ಕಂಡ್ಕೊಳ್ಳ. ರಾಣಿ ಕಂಡುಕೊಳ್ಳೆಯ ಇವಾಗ ಅದನ್ನು ತೋರಿಸ್ತೇವೆ. ಅದು ಹೆಂಗೆ ಗೊತ್ತಾಗ್ತು? ಆಕಾರದಲ್ಲಿ ಬೇರೆ ಇರ್ತದೆ. ಹೌದು, ಸ್ವಲ್ಪ ಗಿಡ್ಡ ರೆಕ್ಕೆಯಾಗಿ ಉದ್ದ ಶರೀರದ್ದಾಗಿರ್ತದೆ. ಅದು ಅಂಗಳ ಹತ್ರ ಎಲ್ಲ ಕಂಡು ಹಿಡಿಯಲಾಗ್ತಿಲ್ಲ. ನೀವು ಎಕ್ಸ್ಪರ್ಟೇ ಬೇಕು. ತೋರಿಸ್ತೇನೆ ಈಗ. ಹಾಂ, ಇದು ಹೊಸದಾಗಿ ಕಟ್ಟಿದ್ ರಟ್ಟ. ಇದ್ರೊಳಗೆ ಫಸ್ಟ್ ಮೊಟ್ಟೆ ಮರಿ ಮಾಡ್ಕೊತ. ಅದು ನಿಮಗೆ ಕಚ್ಚುತ್ತಾ ಇಲ್ಲಿ? ಇಲ್ಲ, ಹಂಗೆ ಕಚ್ಚುತ್ತಿಲ್ಲ. ಪೆಟ್ಟು ಮಾಡಿದ್ರೆ ಮಾತ್ರ ಕಚ್ಚುತ್ತಾವೆ. ಒಂದು ಸೂಕ್ಷ್ಮವಾಗಿ ತೆಗಿಯವ. ಹೌದು ಹೌದು, ಗಡಿಬಿಡಿ ಮಾಡಲಿಲ್ಲ ಇದಕ್ಕೆ. ಯಾವಾಗಲೂ ನಾಜೂಕ್ ಕೆಲಸ. ಹೌದು, ಈಗ ಏನಕ್ಕೆ ಕಚ್ಚಿಬಿಡ್ತಾ ನಾಳೆ ಹಂಗೆ ಹೆದರಿಕೆ ಆಗ್ತಾ ಇದ್ದಲ್ಲಿ. ಗಂಡು ಹುಳ ಹೆಚ್ಚಿದ್ದು. ಗಂಡು ಹುಳ ಇದ್ದು ಎಂತ ಮಾಡ್ತಾ ಇದ್ರಿ? ರಾಣಿ ಹುಳ ಎಲ್ಲಿದ್ದೋಳು ಚೆಕ್ ಮಾಡ್ತಾ ಇದ್ರ ನೀವು? ಎಲ್ಲದನ್ನೂ ತೆಗೆದು ನೋಡವು. ಸರಿ ಸರಿ. ಇದು ಕ್ರಿಮಿಯಾಗಿ ಇದು ಹಾಳಾದಂತ ಹುಳ ರೊಟ್ಟು. ಈಗ ಹುಳ ತೋರ್ಸ್ನಲ್ಲಿ ಇದ್ರೊಳಗೆ ಹುಳ ಆಗಿ ಇದ್ವಾ? ಹುಳ ಆಗಿ ಆ ಹುಳ ತಿಂದ್ಬಿಟ್ಟಿದ್ದ. ರೊಟ್ಟು ತಿಂದಿದೆ. ರೊಟ್ಟನ್ನು ತಿಂದಿಗಿದೆ. ಆ ಹುಳ ಬರ್ದೇ ಇದ್ದಂಗೆ ಕಾಪಾಡವು ನಾವು. ಹೌದು ಹೌದು ಹೌದು. ಆಗಾಗ ಚೆಕ್ ಮಾಡ್ತಾ ಇರಬಹುದು ಏನೇನು ಆಜು ಎಂತ ಕತೆ ಹೇಳಿ. ಈಗ ಇದು ರೊಟ್ಟು ಬತ್ತ ಇಲ್ಲ? ಇಲ್ಲ, ಇದು ಕಟ್ ಮಾಡಿ ತೆಗಿಯವು ಇದನ್ನ. ಮರಿ ಇದ್ದು ಬಿಡಂಗಿಲ್ಲ. ಇದೇ ಮರಿಗಳನ್ನೆಲ್ಲವ ಆ ಹುಳ ಬಂತಲ್ಲಿ ಅದು ತಿಂದಿದೆ. ಬೆಳೆ ಹುಳ ಇದನ್ನು ತಿಂದುಬಿಡ್ತು. ಓ ಸರಿ. ಇದು ಹೊಸ ರೊಟ್ಟು. ಅದು ಏನೋ ಹುಳ ತಿಂತದೆ ಅಂದ್ರಲ್ಲ, ಅದು ಯಾವುದು? ಅದು ಈಗ ಹಿಂದ್ಸಲ ತೋರಿಸ್ನಲ್ಲಿ ಹುಳ ತಿಂದಿದ್ದು. ಅದಕ್ಕೆ ಆ ಬೆಳೆ ಹುಳ ಈ ಹಾತೆ ಅಂತ ಹುಳ ಬಂದು ಸೈಡಿಗೆ ಮೊಟ್ಟೆ ಇಟ್ಟಿಗೆ ಹೋದಾಗ ಅದು ಆ ರೀತಿಯಾಗಿ ಅದನ್ನು ತಿನ್ನುವ. ಆ ಹುಳ ಈ ಜೇನಿನ ಮರಿಗಳನ್ನೆಲ್ಲ ತಿಂದು ಬಿಡ್ತಾ? ಮರಿ ಮತ್ತು ರೊಟ್ಟು ಇದರೊಳಗೆ ಹಿಂಗೆ ಮೊಟ್ಟೆ ಮರಿ ಆಗಿರ್ತಲ್ಲಿ ಇದನ್ನು ತಿಂದು ಬಿಡ್ತದೆ. ಲಾರ್ವಾ ಸ್ಟೇಜಿನ ಹುಳವನ್ನೇ ಅದು ತಿಂದ್ಬಿಡ್ತು. ಅದನ್ನು ಸ್ವಚ್ಛಗೊಳಿಸಲ್ಲ ಹೇಳಿ ಆ ಜೇನುಗಳು ಹೋರಾಟ ಮಾಡ್ತಾ ಇತ್ತು. ಅದು ನಮ್ಮಿಂದ ಎಂತ ಮಾಡಲಾಗ್ತು? ಪದೇ ಪದೇ ನೋಡಿ ಆಗ ಅಡಿಮಣೆಯನ್ನ ಎಲ್ಲ ಫಂಗಸ್ ಆಗಿದ್ದನ್ನ ಕ್ಲೀನ್ ಮಾಡಿ ವ್ಯವಸ್ಥಿತವಾಗಿ ಇಟ್ಕೊಳ್ಳ. ಓ, ನೋಡ್ತಾನೇ ಇರವು. ನೋಡ್ತಾ ಇರವು, ಆಗ 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 ನೋಡ್ತಾ ಇರವು, ನೋಡಿ ಕ್ಲೀನ್ ಮಾಡಿ ಮಾಡ್ತಾ ಇರವು. ಇದು ನೀವು ಹೊಸ ಪೆಟ್ಟಿಗೆ ಮಾಡಿದ್ದ? ಜೇನುಹುಳ ಕಡಿಮೆ ಇದ್ವಾ ಅಥವಾ ಇಷ್ಟೇ ಇರ್ತವಾ ಅದ್ರ? ಯಾವುದು? ಈ ಪೆಟ್ಟಿಗೆ ಒಂದೊಂದು ಪೆಟ್ಟಿಗೆಯಲ್ಲಿ? ಒಂದು ಪೆಟ್ಟಿಗೆಯಲ್ಲಿ ಜಾಸ್ತಿ ಹುಳ ಇರ್ತಾವ. ಈಗ ಹುಳ ಇಷ್ಟು ಇದ್ದಾಗ ಇದನ್ನು ಡಿವೈಡ್ ಮಾಡವು. ಹೊಸ ರಾಣಿಯನ್ನ ಮಾಡವು. ಅದಕ್ಕೆ ಮತ್ತೊಂದು ನೂತನವಾದ ಒಂದು ಇದು ರೆಡಿ ಆಗ್ತದೆ. ಪೆಟ್ಟಿಗೆ ರೆಡಿ ಆಗ್ತದೆ. ಹಿಂಗೆ ಮರಿ ಮಾಡಿ ಹೆಂಗ ಇಷ್ಟೆಲ್ಲ ಜನ ನಿಂತ್ಕೊಂಡು ನೋಡ್ತಾ ಇದ್ಯಾ? ಯಾರಿಗೂ ಒಂದು ಹುಳನೂ ಕಚ್ತಾ ಇಲ್ಲ. ಯಾಕೆಂದರೆ ಅವರು ಅಷ್ಟು ಸೂಕ್ಷ್ಮವಾಗಿ ಅದನ್ನು ತೆಗೆದು ರಾಣಿ ಜೇನನ್ನು ಹುಡುಕಿ ಇನ್ನೊಂದು ಪೆಟ್ಟಿಗೆ ಇನ್ನೊಂದು ಪಡೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಷ್ಟದಾಯಕ. ಇವತ್ತು ಆ ಹುಳ ಕಾಣ್ತಾ ಇಲ್ಲೇ.
ಮತ್ತೊಂದು ಪೆಟ್ಟಿಗೆಯಲ್ಲಿ ನಾನು ತೋರಿಸ್ತೀವಿ ಅದನ್ನ, ಅಡ್ಡಿಲ್ಲ. ಇವತ್ತೇ ತೋರಿಸ್ತೀವಿ. ಅದು ಈಗಷ್ಟೇ ಮರಿ ಒಡೆದಿದ್ರಿಂದ ಸಣ್ಣಗಿರೋದಕ್ಕೆ ಒಂದಿನ 2 ದಿನ ಆಗೋತು. ಕಾಣ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಅದ್ರ ಸೈಜಲ್ಲೇ ಇದ್ದಿದ್ದಕ್ಕೆ ಒಂದೇ ಸೈಜಲ್ಲಿ ಹಪ್ಪದಕ್ಕೆ ಅದು. ಹೌದು. ಸ್ವಲ್ಪ ಇಲ್ಲ ಅಂದ್ರೆ ರಾಣಿ ಜೇನ್ ಸ್ವಲ್ಪ ದೊಡ್ಡದಿರ್ತಾ. ದೊಡ್ಡದಿರ್ತದೆ. ಓಕೆ ಓಕೆ. ಉದ್ದ ಹೆಚ್ಚು ಗಾತ್ರ ದೊಡ್ಡದು. ಹೌದು, ಕಾಣಿಸ್ತಾ? ರಾಣಿ ನೋಡಿ ಆತಲ್ಲಿ ಈ ರಾಣಿ ಇರುವ ಸೆಲ್ಲನ್ನು ಅಥವಾ ಈ ಫ್ರೇಮನ್ನು ಇದರೊಳಗೆ ಇಡವು. ಇಟ್ಟಾಗ ಅವು ಇಲ್ಲಿ ಆ ಮೊಟ್ಟೆ ಇಟ್ಕತ್ತ, ಇಲ್ಲಿ ಮತ್ತೆ ಕಟ್ಟಿಗೆ ಹೋಗ್ತಾವೆ ಈ ಫ್ರೇಮಿಗೆ. ಈಗ 2 ಫ್ರೇಮ್ ತೆಗೆದಾಗ್ತು, ಇನ್ನು 2 ಫ್ರೇಮ್ ಅಂತ ತೆಗೆದು ಇದಕ್ಕೆ ಇಡ. ಈಗ 2 ಪಾರ್ಟಿಷನ್ ಮಾಡಾಯ್ತು. ಇದಕ್ಕೆ ಪಾಕ ಕೊಡೋದು ತಡಿದ್ರೆ ಬಪ್ಪಂಗತ್ತ. ಈಗ ಇದೇ ಎಂತ ಮಾಡ್ತಾ ಇದ್ರಿ ನೀವು? ಇದನ್ನ ಮೇಣದ ಹಾಳೆ ಅಂತ ಕರಿತಾ ಇದನ್ನ. ಇದನ್ನ ತುಪ್ಪ ತೆಗೆದಿದ್ದ ಹಿಂಡಿದ್ದನ್ನ ಮೇಣವನ್ನ ನೀರಿನಲ್ಲಿ ಕರಗಿಸಿ ಈ ಥರ ಹಾಳೆಯನ್ನಾಗಿ ಮಾಡ್ತಾರೆ. ಇದನ್ನ ಬೇಸ್ಮೆಂಟಾಗಿ ಕೊಡೋದ್ರಿಂದ ಅವು ಸರಿಯಾಗಿ ಒಂದು ಅಳತೆಯಲ್ಲಿ ಅವು ಕಟ್ತಾವೆ. ಹಿಂಗೆ ಅಡ್ಡ ಕಟ್ತೀವಿ. ನೀವು ಗೂಡು ಕಟ್ಟಲ್ಲಿ ತಯಾರು ಮಾಡ್ಕೊಡ್ತಾ ಇದ್ರಿ? ಅಲ್ಲ, ಅವು ಗೂಡು ಕಟ್ಟೋದಲ್ಲ, ಇದು ರೊಟ್ಟನ್ನು ಕಟ್ಟಲು ರೊಟ್ಟು ಮಾಡಲೆ. ಇದನ್ನು ಹಿಂಗೆ ಮಾಡೋದಕ್ಕೆ ಇಳಿಸಿ ಕೊಟ್ಟಾಗ ಇಳಿಸಿ ನೋಡಲು ಆಗ್ತಿಲ್ಲ. ಆ ಕಾರಣದಿಂದವ ಇದನ್ನ ಮೇಣದ ಹಾಳೆ ಕರೀತಾ. ಇದನ್ನು ಕಟ್ಟು ಕೊಟ್ಟಾಗ ಅವು ಹೀಗೆ ಕಟ್ಟಿಗೆ ಒಂದು ಶೇಪ್ ಅಲ್ಲಿ ಕಟ್ತಾ, ಅಡ್ಡದಿಡ್ಡಿ ಎಲ್ಲ ಕಟ್ತೀವಿ. ಹಿಂಗೆ ಅಡ್ಡ ಕ್ರಾಸ್ ಅಲ್ಲಿ ಕಟ್ಟದ್ದೆಯ ಸ್ಟ್ರೇಟ್ ಆಗಿ ಹಿಂಗೆ ಇಳಿಸ್ತಾವೆ ರೊಟ್ಟನ್ನು. ಹಾಗಾಗಿ ಇದು ಬೇಸ್ಮೆಂಟ್ ಇರುತ್ತೆ. ಬೇಸ್ಮೆಂಟ್ ಕೊಟ್ಟರೆ ನಮಗೆ ಅದನ್ನ ಮೇಂಟೈನ್ ಮಾಡಲ್ಲ, ತೆಗೆದು ನೋಡಿ ಎಲ್ಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಈ ರೀತಿಯಾದಂಥ ವ್ಯವಸ್ಥೆ. ಅದಕ್ಕೊಂದು ಟ್ರೈನಿಂಗ್ ಕೊಟ್ಟಂಗೆ ನೀವು ಹಿಂಗೇ ರಟ್ಟನ್ನ ತಯಾರು ಮಾಡವು. ನೀವು ಈ ರೀತಿಯಲ್ಲಿ ನೀವು ಬೆಳೆಸ್ಕೊಂಡು ಹೋಗೋವು ಹೇಳಿದ್ರೆ ನಾವು ಮಕ್ಕಳಿಗೆ ಶಾಲೆಗೆ ಕಳಿಸಿ ಆಗ್ತಲೆ ಹಂಗೆ. ಈಗ ಜೇನು ಕೃಷಿ ಅಂತಂದ್ರೆ ಇದೆ. ಈಗ ಸಹಜವಾಗಿ ಮರದ ಪೊಟ್ರೆಯಲ್ಲೋ ಹುತ್ತದಲ್ಲೋ ಹೊರಟಕ್ಕೋ ಕಟ್ಟುಗಳದ ಬೇರೆ. ಇದನ್ನ ನಾವೇನು ಮೇಂಟೈನ್ ಮಾಡಿ ಆಗ್ತಾವೆ, ಮೇಣದ ಹಾಳಿಯ ಮತ್ತೊಂದು ಹಾಳೆ ಅದಕ್ಕೆ ಮೇಂಟೈನ್ ಮಾಡಿ ಆಗ್ತಾವೆ, ಅದನ್ನೇ ಜೇನು ಕೃಷಿ ಅಂತ ಕರೀತೀವಿ. ನೀವೀಗ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ರಿ. ಈ ನಮೂನಿ ಗೂಡು ಕಟ್ಟವು ಹೇಳೋದನ್ನೆಲ್ಲ ಈ ತಯಾರು ಮಾಡಿ ಕೊಡ್ತೀರಿ. ಈಗಿದು ಜೇನು ಪೆಟ್ಟಿಗೆ ಫ್ರೆಂಡ್ಸ್. ಇದರಲ್ಲಿ ರೆಡಿ ಮಾಡಬೇಕಾಗಿರೋ ಅಂಥ ಈ ಫ್ರೇಮನ್ನು ಅದರೊಳಗೆ ಇಡ್ತಾ ಇದ್ದಾರೆ. ಈ ಥರ ಇಟ್ಟಿರೋದು ಆಮೇಲೆ ರಟ್ಟಾಗಿ ಕ್ರಿಯೇಟ್ ಆಗಿ ಅದರಲ್ಲಿ ಮರಿ ಮೊಟ್ಟೆ ಜೇನು ಎಲ್ಲದನ್ನು ರೆಡಿ ಮಾಡುತ್ತೆ. ಅದು ಈ ಥರ ಜೇನು ಕೃಷಿ ಸ್ಟಾರ್ಟಿಂಗಲ್ಲಿ ಹಿಂಗಿರುತ್ತೆ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವರ ಕೃಷಿಗೆ ನಿಮ್ಮದೊಂದು ಲೈಕ್ ಇರಲಿ. ಈ ಥರ ಮುಚ್ಚಿ ಹುಳ ಏರ ಎಲ್ಲ ಬರದೇ ಇರುವ ಹಾಗೆ ಇದಕ್ಕೆ ನೀರು ಹಾಕುವ ವ್ಯವಸ್ಥೆಯೂ ಇದ್ದು ಆಮೇಲೆ ಅದಕ್ಕೆ ಗೇರೆಣ್ಣೆ ಅಥವಾ ಸುಟ್ಟಂಥ ಆಯಿಲು, ಈ ಥರದ್ದು ಗ್ರೀಸು, ಈ ಥರದ್ದೆಲ್ಲ ಹಚ್ಚಿಬಿಟ್ರೆ ಮೇಲುಗಡೆ ಎರ ಹತ್ತಿದೆ. ಇದಕ್ಕೆ ಕಾಟ ಅಂತಂದರೆ ಒಂದು ಓತಿ ಕಾಟ ಆಳಂದು ಬರ್ತು. ಅದೊಂದು ಕಡೆಗೆ ನಮ್ಮಲ್ಲಿ ಕಡುಜೇನು ಅಥವಾ ಕಾಯಿ ಜೀರಿಗೆ ಹುಳನ ಅಂತ ಹೇಳ್ತಾರೆ. ಅದಕ್ಕೆ ಬಂದರಕೆ ಹುಳ ಅಂತ ಹೇಳ್ತಾರೆ. ಅದು ಹುಳವನ್ನೇ ತಿಂದುಬಿಡುತ್ತೆ. ಆ ಸೀಸನ್ನಲ್ಲಿ, ಮಳೆಗಾಲದ ಸೀಸನ್ನಲ್ಲಿ ಹೆಚ್ಚಿಗೆ ಗೊಂದ ಹುಳ ಆದರೆ ಪೆಟ್ಟಿಗೆನೇ ತಿಂದು ಚೊಕ್ ಮಾಡುತ್ತೆ. ಅದಕ್ಕೆ ಬರದೇ ಇದ್ದಂಗೆ ನೀವೆಂತ ಮಾಡ್ತೀರಿ? ಬರದೇ ಇದ್ದಂಗೆ ಮಾಡವು ಅಂದರೆ ಆ ಗೂಡು ಕಂಡಲ್ಲಿ ಅದನ್ನು ಸುಟ್ಟು ಹಾಕೋದು ಮೊದಲನೇ ಪರಿಹಾರ. ಇನ್ನು ಗೂಡು ಕಾಂಡಿದ್ದಿಲ್ಲೇ ನಮಗೆ ಅದನ್ನು ಕೊಲ್ಲಲೇಬೇಕು ಹೇಳುವಂಥ ಇದ್ದಾಗ ಸಾಧನ ಮೇಲೆ ಮಾಡವು. ಒಂದು ಹಿಡಿಯನ್ನು ಇಟ್ಟುಕೊಂಡು ಅದು ಬಂದಾಗ ಅದನ್ನು ಹಿಡಿಯವು. ಇದಕ್ಕೆ ಎಂತ ಹೇಳ್ತಂದರೆ ಪಾಯ್ಸನ್ ಬಂದು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಆ ಹುಳವನ್ನು ಹಿಡಿದು ಅದರ ಬೆನ್ನ ಮೇಲೆ 2-3 ಡ್ರಾಪ್ ಬಿಟ್ಟು ಅದನ್ನು ಬಿಟ್ಟರೆ ಅದು ದಿವಸಕ್ಕೆ ಒಂದು 10 ಹುಳಕ್ಕೆ ಈ ರೀತಿಯಾಗಿ ಸಾಧನೆಯಿಂದ ಮಾಡಿದರೆ ಆ ಗೂಡಿಗೆ ಹೋಗಿ ಆ ಗೂಡಲ್ಲಿರುವಂಥ ಹುಳುಗಳೆಲ್ಲ ಚೊಕ್ಕಾಗ್ತಾ ಆ ಗೂಡು ನಾಶ ಆಗ್ತದೆ. ಅವಾಗ ನಮ್ಮ ಜೇನು ಪೆಟ್ಟಿಗೆ ಹುಳ ಎಲ್ಲ ಉಳಿತು. ಸ್ವಲ್ಪ ಹುಳ ಪೆಟ್ಟಿಗೆನ ಕಾಯ್ತಾ ಇರೋವು, ನೋಡ್ತಾ ಇರೋವು ನಾವು. ಹೌದು, ದಿನಕ್ಕೆ ಒಂದು 2 ತಾಸು ಅದ್ರ ಜೊತೆಗೆ ನಾವು ಇರೋವು. ಹಂಗೆ ಇದ್ಕೊಂಡು ಮಾಡಿದರೆ ಆ ಗೂಡನ್ನು ಚೊಕ್ ಮಾಡಲ್ಲ. ಆ ಥರ ಹುಳ ಬಂದಿದ್ದನ್ನ ಹೊಡೆದು ಎಲ್ಲ ನೋಡ್ತಾ ಇರೋವು. ಇದು ನೋಡಿ ಏನು ಚಂದ ಕೆಲಸ ಮಾಡ್ತಾ ಇತ್ತು.
ಕಾಲಲ್ಲೆಲ್ಲ ಹಿಡ್ಕ ಬರ್ತಾ ಇತ್ತು ಹೊರಗೆ ಹೋಗಿ. ಇವೆಲ್ಲ ಸೈನಿಕ ಹುಳುಗಳು ಕಾಯ್ತಾ ಇದ್ದ. ಜೇನಿನಲ್ಲಿ ಮುಳುಗಿ ಎದ್ದು ಬಿಟ್ಟಿದ್ದಾರೆ. ಅಷ್ಟು ಪ್ರೀತಿ ವಿಶ್ವಾಸದಿಂದ ಇವರು ಜೇನು ಸಾಕಣೆ ಮಾಡೋದ್ರಿಂದ ಅವ್ರಿಗೆ ಒಂದು ಜೇನು ಹೊಡೆದಿಲ್ಲ ಫ್ರೆಂಡ್ಸ್. ಅಷ್ಟು ಸೂಕ್ಷ್ಮವಾಗಿ ಒಳ್ಳೆ ಮಗುವಿನ ಥರ ಸಾಕ್ತಾರೆ. ನಾವು ಅದನ್ನು ಎಷ್ಟು ಪ್ರೀತಿಯಿಂದ ಸಾಕ್ತವೋ ಅಷ್ಟು ಪ್ರೀತಿಯಿಂದ ನಮ್ಮನ್ನು ಹಚ್ಚಿಗೆತ್ತವು. ಯಾವುದೇ ಪ್ರಾಣಿ ಪಕ್ಷಿ ಬಹುಶಃ ಇದಕ್ಕೂ ನಿಮ್ಮ ಫೀಲಿಂಗ್ ಗೊತ್ತಿದ್ದೇನ, ಇವ್ರು ನೀವೇ ಮುಟ್ತಾ ಇದ್ರಿ ಹೇಳಿ. ಹೌದು ಇಷ್ಟು ಪ್ರೀತಿಯಿಂದ ಮಾಡಿದೆ. ಏನೋ ಮಾಡ್ತೀವಿ. ಇಡ್ಲಾ? ಹಾಂ, ಎಸ್. ಇದೆ ಮರಿ ರಾಣಿ ಹೇಳ್ತಾ ಇದಕ್ಕೆ ಇದೆ ಇದೆ ಶಿರಣ್ಣ ನೋಡ್ಕ್ಯಾ ಇಷ್ಟು ದೊಡ್ಡಕ್ಕಿದ್ದಿದೆ. ಹಾಂ 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 ಈಚೆ ಬದಿ ಪಕ್ಕ ಹೋಗ್ಬಿಟ್ಟು. ಅಲ್ಲ ಅಲ್ಲ ಗಂಡು ಹುಳಶಲ್ಲ ಅಷ್ಟು ದೊಡ್ಡದು. ಹಾಂ, ಇದು ಔಷಧಿಗೆಲ್ಲ ಉಪಯೋಗಿಸೋ ಅಂತ ಜೇನುತುಪ್ಪ ಆಗ್ತಾ ಇದರಲ್ಲಿ. ಔಷಧಿಗೆ ಅಂದರೆ ಇದರೊಳಗೂ ಒಂದಷ್ಟು ವೆರೈಟಿ ತುಪ್ಪಗಳ ಬತ್ತು. ಈಗ ಸೀಗೆ ಹೂವು, ಜೊತೆಯಲ್ಲಿ ನೇರ್ಲು ಹೂವು, ಇಂಥ ಹೂಗಳಾದವಾಗ ಅವು ಕಹಿಯಾದ ತುಪ್ಪವನ್ನು ಸಿಕ್ತು. ಕಹಿಯಾದ ತುಪ್ಪ ಆದ್ರೆ ಔಷಧಿಗೆ ಭಾಳ ಒಳ್ಳೆಯದು. ಒಳ್ಳೆಯದು. ಈಗ ಶುಗರ್ ಪೇಷಂಟಿಗೆ ಇದೆಲ್ಲ. ಈಗ ನಮ್ಮೂರಲ್ಲಿ ಒಬ್ಬರಿಗೆ, ನಮ್ಮೂರವರೇ ಸಿರ್ಸೆಯಲ್ಲಿ ವಾಸ ಮಾಡ್ತಾ ಇದ್ದ, ಅವರು ಶುಗರ್ ಪೇಷಂಟ್ ಆಗಿದ್ದ. ಅವರಿಗೆ ಕಹಿ ಜೇನುತುಪ್ಪವನ್ನು ಕೊಟ್ಟಾಗ ಅದರ ತಿಂದಾಗ ಶುಗರ್ ಕಂಟ್ರೋಲಿ ಬಂಜು ಹೇಳೋದನ್ನು ನಮಗೆ ವಾಚ್ಯವಾಗಿ ಹೇಳಿದ್ದ. ಅಷ್ಟು ದೊಡ್ಡ ಔಷಧಿ ಅದು. ಹೌದೌದು. ಇದು ಎಲ್ಲದೂ ಎಂಥದ್ದು ಕೇಳಿದ್ರೆ ಕೇವಲ ವನಸ್ಪತಿಯಲ್ಲಿ, ಹೂವಿಂದಷ್ಟೇ ತಪ್ಪದಲ್ಲಿ, ಪ್ರಕೃತಿಯೊಳಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ವೆರೈಟಿಗಳ ಹೂಗಳಿರ್ತವೆ. ಆ ಹೂಗಳಿಂದ ತಪ್ಪದಕ್ಕೆ ಅದು ಔಷಧಿಯಾಗಿ ಪರಿಣಾಮ ಬೀಳುತ್ತೆ. ಅಂದ್ರೆ ಆಯಾ ಏರಿಯಾದಲ್ಲಿ ಯಾವ ಹೂವಿದ್ದ ಆ ಜೇನುತುಪ್ಪಕ್ಕೆ ಅದೇ ಬೆಲೆ ಇರ್ತದೆ. ಇವತ್ತು ಜೇನುತುಪ್ಪ ಎಲ್ಲೂ ಸಿಗ್ತದೆ. ಸಕ್ಕರೆ ಪಾಕ ಹಾಕಿ ಮಾರ್ಕೆಟಲ್ಲಿ ಸಿಗೋದು ಯಾವುದು, ಇನ್ನೊಂದು ಸೂಕ್ಷ್ಮತೆ ಹೇಳ್ತೀವಿ, ಮಾರ್ಕೆಟ್ ಒಳಗೆ ಯಾವುದು ಕಡಿಮೆ ಬೆಲೆಯಲ್ಲಿ ಸಿಗ್ತೋ ಆ ತುಪ್ಪಗಳು ಸಾಮಾನ್ಯವಾಗಿ ಮಿಕ್ಸ್ಡ್ ತುಪ್ಪ ಹೇಳಿ ನಾವು ಲೆಕ್ಕಾಚಾರ ಹಾಕಲ್ಲ ಡಿಲ್. ಯಾಕೆ ಕೇಳಿದ್ರೆ ಪ್ಯೂರ್ ತುಪ್ಪವನ್ನು ಸಾಮಾನ್ಯವಾಗಿ ನಮಗೆ ಗೊತ್ತಿದ್ದಾಗೆ ಪೆಟ್ಟಿಗೆ ತುಪ್ಪವನ್ನು 700-800 ರೂಪಾಯಿ ಕಡಿಮೆ ಯಾರೂ ಕೊಡ್ತೀವಿಲ್ಲ. ಸರಿ ಸರಿ. ಕಡಿಮೆಯಲ್ಲಿ ಸಿಗ್ತಾ ಇದ್ದು ಅಂತಂದರೆ ಅದು ಏನೋ ಮಿಕ್ಸ್ ಇದ್ದು ಹೇಳೋದನ್ನು ನಮ್ಮ ವೈಯಕ್ತಿಕ ಲೆಕ್ಕಾಚಾರದಲ್ಲಿ ಬತ್ತು. ಓಕೆ. ಇದು ಜೇನು ಪೆಟ್ಟಿಗೆ ಫ್ರೆಂಡ್ಸ್. ಇದರಲ್ಲಿ ಹಳ್ಳಿ ಜೇನನ್ನು ಸಾಕಿರ್ತಾರೆ. ಒಳ್ಳೆ ಜೇನು ಇದು, ತುಡುವಿ ಜೇನು ಅಂತ ಹೇಳ್ತಾರೆ ಇದಕ್ಕೆ. ಇದನ್ನು ಈಗ ಅದರಲ್ಲಿ ಎರಡೆರಡು ರಾಣಿ ಜೇನು ಇದ್ದುಬಿಟ್ಟಿರುತ್ತೆ. ಅದನ್ನು ತೆಗೆದೇ ಇದ್ದರೆ ಹುಳುಗಳನ್ನೆಲ್ಲ ಸಾಯಿಸಿ ಎಲ್ಲ ಮಾಡಿಬಿಡುತ್ತೆ. ಎರಡು ಜೇನು ಇರೋದನ್ನು, ರಾಣಿ ಜೇನನ್ನು ಇನ್ನೊಂದು ಪೆಟ್ಟಿಗೆಗೆ ಹಾಕಿ ಇನ್ನೊಂದು ಸ್ವಲ್ಪ ಹುಳನ ಅದಕ್ಕೆ ಬಿಟ್ಟರೆ 2 ಪೆಟ್ಟಿಗೆ ಆಗಿ ಕ್ರಿಯೇಟ್ ಆಗುತ್ತೆ. ಇವರು ತುಂಬ ಚೆನ್ನಾಗಿ ಜೇನು ಸಾಕಣೆಯನ್ನು ಮಾಡ್ತಾರೆ. ಈಗ ನಮ್ಮನೆಯಲ್ಲೂ ಇದನ್ನು ಬೇರೆ ಪೆಟ್ಟಿಗೆಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಏನಾಗಿದೆ ಅಂತಂದರೆ, ಆಲ್ರೆಡಿ ಡಿವೈಡ್ ಮಾಡಿದ ಪೆಟ್ಟಿಗೆ, ಇದರೊಳಗೆ ರಾಣಿ ಶೆಲ್ಲನ್ನು ಮಾಡಿದ್ದು ಇದು ಆಲ್ರೆಡಿ. ಹಾಗಾಗಿ ಅದನ್ನು ಚೆಕ್ ಮಾಡಲಿಕ್ಕೆ ಹೊರಟಿದ್ದು. ಈಗ ರಾಣಿ ಶೆಲ್ಲನ್ನು ತೋರಿಸ್ತೀನಿ ನಿಮಗೆ ಹೇಗಿರ್ತೋಳದನ್ನು. ಇದನ್ನು ಯಾಕೆ ಹಾಕ್ತೀರಿ ನೀವು
ಟವಲ್ ಇದು ಹಾಕೋದು ಯಾಕೆ ಅಂತಂದರೆ ಇದಕ್ಕೆ ಸೆಕ್ಯೂರಿಟಿ ಫೀಲಿಂಗ್ ಇರ್ತದೆ. ಓಕೆ ಓಕೆ. ಮೇಲಿನ ಮುಚ್ಚಳಿ ತೆಗೆದು ಓಪನ್ ಮಾಡಿಗಿದ್ದೀರಿ ನೀವು, ಹೌದು ಹಂಗಾಗಿ ಅದಕ್ಕೆ ಹೆದರಿಕೆ ಅಪ್ಪಲಾಗ ಹೇಳಿ. ಹೌದು ಹೌದು. ಇದು ಪದೇ ಪದೇ ತೆಗೆದು ಹಾಕಿ ಈ ಥರ ಓಪನ್ ಇಟ್ಟು ಎಲ್ಲ ಮಾಡಿಬಿಟ್ರೆ ಹಾರಿ ಹೋಗ್ಬಿಡ್ತು ಜೇನು. ಹೌದು ಹೌದು ಹೌದು. ಹಾಗಾಗಿ ನೀವು ಮಾಡ್ತಾ ಇದ್ರಿ. ಹೌದು. ಈಗ ಅದು ಗೂಡು ಕಟ್ಟಿಗೆಂಜು ಗೂಡು ಕಟ್ಟಿ ಇದು ರಾಣಿ ಶಲ್ಲು ಓಪನ್ ಆಜು ಆಲ್ರೆಡಿ ರಾಣಿ ಹೊರಗೆ ಬಂಚು. ಇದು ಹಾಂ ಹಾಂ ಹಾಂ. ಇದು ರಾಣಿ ಶಲ್ಲು, ಇದು ರಾಣಿ ಶಲ್ಲು ಆಲ್ರೆಡಿ ಓಪನ್ ಆಜು. ಇದು ರಾಣಿ ಎರಡು ರಾಣಿ ಆಯ್ತು. ಈಗ ಎರಡು ರಾಣಿ ಅಲ್ಲ, ಒಂದು ರಾಣಿ ಬಂದಿರ್ತು. ಹಾಂ, ಅದನ್ನೀಗ ರಾಣಿಯನ್ನು ಹುಡುಕವು ನಾವು. ಓಕೆ ಓಕೆ. ಆ ರಾಣಿ ಬಂಜ ಎಂತದೋಳಿ ನಿಮಗೆ ಗೊತ್ತಾಗ್ತಾ ರಾಣಿ ಯಾವ್ದು ಹೊಳಿ ರಾಣಿ ಯಾವ್ದೋಳು ಗೊತ್ತಾಗ್ತು. ಹೆಂಗಿರ್ತದು ತೋರಿಸ್ತೀಯ ಅಂದ್ರೆ ಈ ಜೇನು ಹುಳದಕ್ಕಿಂತ ಡಿಫ್ರೆಂಟ್ ಆಗೇ ಇರ್ತಾ? ಸ್ವಲ್ಪ ಉದ್ದಕ್ಕೆ ಇರ್ತದು. ಅದು ನಾನು ತೋರಿಸ್ತೀನಿ ಈಗ. ಓಕೆ. ಈಗ ಮತ್ತೆ ಈಗ ರಾಣಿ ಹುಳ ಬಂಜ ಚೆಕ್ ಮಾಡುವ. ಈಗ ಇದು ಏನಂಜು ಕೇಳಿದ್ರೆ ಸಣ್ಣ ಮರಿ ರಾಣಿ ಬಂದಿರ್ತು. ಓಕೆ. ಇದು ಮರಿ ರಾಣಿ ಬಂದು ಗಂಡು ಹುಳದೊಡಿಗೆ ಸಂಯೋಗ ಹೊಂದಿ 8 ದಿನಕ್ಕೆ ಮೊಟ್ಟೆ ಇಡಲು ಆರಂಭ ಮಾಡ್ತದೆ. ಮೊಟ್ಟೆ ಇಡಲಾಗಿ ಆ ರಟ್ಟನ್ನ ಕಟ್ಗೆಂಜುವ. ಈಗ ಜೇನು ಯಾವಾಗ ಆಗ್ತಂಗಾರೆ ತುಪ್ಪ? ಜೇನು ಸಾಮಾನ್ಯ ಹೂವಿನ ಸೀಸನ್ ಬಂದಾಗ, ಈಗ ನಮ್ಮಲ್ಲಿ ಮಲೆನಾಡಲ್ಲಿ ಸಾಮಾನ್ಯ ನೇರ್ಲು ಹೂವು, ಶೀಗೆ ಹೂವು ಎಲ್ಲ ಆಗೋ ಸೀಸನಿನ ಮೇಲೆ ಆರಂಭ ಆಗ್ತದೆ. ಜನವರಿ 15, 20, ಫೆಬ್ರವರಿಯಲ್ಲೆಲ್ಲ ತುಪ್ಪ ಆರಂಭ ಆಗ್ತದೆ. ಅಲ್ಲಿವರೆಗೆ ಇದು ಮೊಟ್ಟೆ ಇಟ್ಟು ಮರಿ ಮಾಡ್ಕೆತ್ತು. ಜೊತೆಯಲ್ಲಿ ಅದಕ್ಕೆ ಏನಾದ್ರು ಕೇಳಿದ್ರೆ ಬೇರೆ ಜಾತಿ ಹೂಗಳ ಸೀಸನ್ ಇದ್ರೆ ತುಪ್ಪ ಆಗ್ತದೆ. ಇಲ್ಲೇ ಹೇಳ್ತೀನಿ, ಇದು ಇಲ್ಲಿ ನೋಡಿ. ಈಗ ಇದು ರಾಣಿ ಶಲ್ ಓಪನ್ ಆದ ಶಲ್. ಇದು ಎರಡೆರಡರಲ್ಲಿ ರಾಣಿ ಓಪನ್ ಆಜಿ ಈಗ ಇದೆ. ರಾಣಿ ಓಪನ್ ಆಗಿ ರಾಣಿ ಬಂದಿರ್ತು. ಇದು ರಾಣಿ ಓಪನ್ ಆಗಿ ಹೋಜು ಇಲ್ಲೇ. ಇದು ಇನ್ನು ಬ್ಲಾಕ್ ಮಾಡಿದ್ದಿಲ್ಲ. ಇದು ಹತ್ತಿರಕ್ಕಿಂತ ತಗೊಳ್ಳಿದೆ ರಾಣಿ ಒಳಗಿನ ಇದು ಕಾಣ್ತು. ಇದು ಓಪನ್ ಆಜು. ಹಾಗಾಗಿ ಇದರೊಳಗೆ ಸಣ್ಣ ಮರಿ ರಾಣಿ ಬಂದಿರೋ ಸಾಧ್ಯತೆ ಇದ್ದು ನೀಟಾಗಿ ಒಂದು ಕಡೆಯಿಂದ ಚೆಕ್ ಮಾಡೋ ಅದನ್ನು ಮಾಡ್ತೆ. ಈಗ ಅದು ಮೊಟ್ಟೆ ಇಟ್ಟು ಮರಿಯಾಗಿ ಹೊರಗೆ ಬಂದಿದ್ರಲ್ಲೇ ಕಡೆಗೆ ಆ ಶೆಲ್ ಒಳಗೆ ಇಡ್ತು ಅದು ಜೇನನ್ನ. ಹೌದು ಹೌದು. ಇದ್ರ ಕತೆ ಈ ಬೇರೆ ಗೂಡಿದ್ದಲ್ಲಿ ಅದರಲ್ಲೆಲ್ಲ ಜೇನು ತುಂಬಿಕೆತ್ತು. ಈಗ ಏನು ಉಬ್ಬಿರುವ ಮೊಟ್ಟೆಗಳು ಕಾಣ್ತಲ್ಲ ಇದೆ, ಇವೆಲ್ಲವ ಇದು ಗಂಡು ಹುಳದ ಮೊಟ್ಟೆಗಳು. ಓಹೋ, ಆಯ್ತಾ? ಇವೇನು ಈ ತರ ಎಲ್ಲ ಉಬ್ಕೊಂಡಿದ್ದು ನೋಡಿ, ಇದೆಲ್ಲ ಗಂಡು ಹುಳದ ಮೊಟ್ಟೆಗಳು. ಸರಿ ಸರಿ. ಈಗ ಒಂದು ಹೇಳಿಕೆ ಪ್ರಕಾರ ಹೆಣ್ಣು ಜೇನು ತುಂಬಾ ಕೆಲಸ ಮಾಡ್ತಾ ಇರ್ತದೆ. ಹೌದು ಹೌದು ಹೌದು. ಇದ್ರೊಳಗೆ ಏನಪ್ಪ ವಿಶೇಷತೆ ಅಂದ್ರೆ ಈ ಕಪ್ಪು ಹುಳ ಇರುತ್ತಲ್ಲಿ, ಇವೆಲ್ಲ ಗಂಡು ಹುಳಗಳು. ಸರಿ. ಕಪ್ಪು ಹುಳ ಅಂದ್ರೆ ಇಲ್ಲಿ ಕಾಣ್ತದೆ, ಇದು ಕಪ್ಪು ಹುಳ, ಗಂಡು ಹುಳ ಅಂತ ಕರೀತಾರೆ. ಓಕೆ. ಈ ಬಾಕಿಯವೆಲ್ಲ ಸಣ್ಣ ಸಣ್ಣ ಇವೆಲ್ಲವ ಜಾತಿಯಲ್ಲಿ ಹೆಣ್ಣು ಹುಳಗಳಾದ್ರೂ ಅವು ಯಾವುದು ಮೊಟ್ಟೆಗಳನ್ನು ಇಡ್ತೀವಿಲ್ಲ. ಓ, ಆಯ್ತಾ? ಅದು ಬರೇ ಜೇನುತಪ್ಪ ಕೆಲಸ ಅಷ್ಟೇ ಆದ್ರೆ. ಹೌದೌದು. ಸೆಕ್ಯೂರಿಟಿ ಜೇನನ್ನ ಶೇಖರಣೆ ಮಾಡುವಂಥದ್ದು, ಮಕರಂದವನ್ನು ತರುವಂಥದ್ದು. ಸೈನಿಕ ಹುಳಗಳು ಹೇಳಿದ್ರು ತಪ್ಪಿಲ್ಲ. ಅವು ಅದಿಷ್ಟು ಕೆಲಸವನ್ನು ಮಾಡ್ತವೆ. ಈ ನಂಬದಿಗೆ ಹೇಳ್ತೀವಲ್ಲಿ ಒಳ್ಳೆ ಜೇನು ಹುಳ ಕೆಲಸ ಮಾಡ್ದಂಗೆ ಮಾಡ್ತೇವೆ ಹೇಳಿ. ಅಂದ್ರೆ ಇವು ಸದಾ ಕಾಲವೂ ಕೆಲಸದಲ್ಲೇ ಇರ್ತಾವೆ. ಯಾವಾಗ ಸೂರ್ಯನ ಬೆಳಕು ಆರಂಭ ಆಗ್ತಾ ಅಲ್ಲಿಂದ ಸೂರ್ಯ ಅಸ್ತದವರೆಗೆ ಅವು ಕೆಲಸವನ್ನು ಮಾಡ್ತಾನೆ ಇರ್ತವೆ. ನೀವು ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದ್ರಿ? ಸಾಮಾನ್ಯ ಒಂದು 7-8 ವರ್ಷ ಆಯ್ತು ಈ ಕೆಲಸ ಮಾಡಲು ಹಿಡಿದು. ನಮ್ಮ ಮನೆಯಲ್ಲೇ ಒಂದು 50 ಪೆಟ್ಟಿಗೆಗಳವರೆಗೂ ನಾನು ಮೇಂಟೈನ್ ಮಾಡಿದ್ದೆ. ಈಗ ನಮ್ಮ ಕಾರ್ಯಬಾಹುಲ್ಯದ ಒತ್ತಡದಿಂದ ಸ್ವಲ್ಪ ಮಟ್ಟಿನ ಕಡಿಮೆ ಮಾಡಿದ್ದೆ. ಒಂದು 2 ಕ್ವಿಂಟಲ್ ತುಪ್ಪ ಮಾರಿ. ಹೌದು, 2 ಕ್ವಿಂಟಲ್ ತುಪ್ಪದವರೆಗೂ ತೆಗಿತಿದ್ದೆ ಸ್ವಂತಹ ನಮ್ಮ ಪೆಟ್ಟಿಗೆಯಿಂದನೇ. ಈ ರೀತಿಯಾಗಿ ಎದುರುಗಡೆ ಬಾಯನ್ನು ಬಂದ್ ಮಾಡಿ 1 ಕಿಲೋಮೀಟರ್ ದೂರ ತಾಂಡೋಗಿ ಇಡವಿದ್ನ. ಹೀಗೆ ಮಾಡಿ ಮುಚ್ಚವಿದ್ನ. 1 ಕಿಲೋಮೀಟರ್ ದೂರದಲ್ಲಿ ತಾಂಡೋಗಿ ಇಟ್ಟಾಗ ಇದರೊಳಗೆ ಬೇರೆ ಡೆವಲಪ್ಮೆಂಟ್ ಆಗ್ತಾ ಅಲ್ಲಿ ರಾಣಿ ಸೆಲ್ಲ. ಮುಂದಿನ ವಿಡಿಯೋಗಳಲ್ಲಿ ಜೇನು ತೆಗಿಯೋದು ಹೆಂಗೆ, ಇದರಲ್ಲಿ ಎಷ್ಟು ಜೇನು ಬಂತು ನಮಗೆ ಜೇನುತುಪ್ಪ ಅನ್ನೋದನ್ನ ತೋರಿಸ್ತಾರೆ.